ಭಗವದ್ಗೀತೆಯನ್ನು ನಾನು ಇವತ್ತು ಮುಂದುವರಿಸ್ತಾ ಇದ್ದೀನಿ. ಈ ಪ್ರಕೃತಿ ಅಂತ ಏನಿದೆ ಸ್ವಭಾವ ಅಂತ ಇಲ್ಲಿ ಅರ್ಥ. ಈ ಸ್ವಭಾವ ಪ್ರಕೃತಿ ಸಹಜವಾಗಿ ಏನಿದೆ ಅದು ಪ್ರತಿಯೊಂದು ಜೀವಿಯಲ್ಲೂ ಬೇರೆ ಬೇರೆ ಇದೆ. ಪ್ರತಿಯೊಂದರಲ್ಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿದೆ ಪ್ರಕೃತಿ. ಒಬ್ಬೊಬ್ಬರ ಪ್ರಕೃತಿಯೂ ಬೇರೆ ಬೇರೆ, ಒಂದೇ ಥರ ಇಲ್ಲ. ಅಂದರೆ ಪ್ರಕೃತಿ ಅಂದರೆ ಏನು? ಒಂದು ಜೀವಿಯ ಸಂದರ್ಭ ಏನಿದೆ ಆ ಸಂದರ್ಭದಲ್ಲಿ ಪೂರ್ವ ಜನ್ಮದ ವಾಸನೆಯಿಂದ ಮತ್ತು ಈ ಒಂದು ಪ್ರಾಚೀನ ಸಂಸ್ಕಾರ ಫಲಿತಾಂಶದಿಂದ ಫಲಿತವಾಗಿ ಅದು ಪ್ರಕೃತಿ ಇರುತ್ತೆ. ಪ್ರಕೃತಿ ಬೇರೆ ಬೇರೆ ಇದೆ ಅಂದರೆ ಪ್ರತಿಯೊಬ್ಬರ ಧರ್ಮವೂ ಬೇರೆ ಬೇರೆಯೇ ಇದೆ. ಅಧಿಧರ್ಮ ಬೇರೆ, ಇದು ಸ್ವಧರ್ಮ ಅಂತಾರೆ. ಸ್ವಧರ್ಮ ಪ್ರಕೃತಿಗೆ ಅನುಗುಣವಾಗಿದೆ. ಒಬ್ಬೊಬ್ಬರ ಪ್ರಕೃತಿಗೂ ಸ್ವಭಾವಕ್ಕೂ ಅನುಗುಣವಾಗಿ ಆ ಸ್ವಧರ್ಮ ಇದೆ. ಆ ಸ್ವಧರ್ಮದ ಬಗ್ಗೆ ಕೃಷ್ಣ ಅರ್ಜುನನಿಗೆ ಎಚ್ಚರವನ್ನು ಕೊಡ್ತಾನೆ. ಸ್ವಧರ್ಮ, ನಿನ್ನ ಸ್ವಧರ್ಮ ಅನಿವಾರ್ಯವಾದದ್ದು, ನೀನು ಮಾಡಲೇಬೇಕಾದದ್ದು. ಆ ಧರ್ಮ ಮಾಡುವುದೇ ಶ್ರೇಷ್ಠ, ಅದು ಉತ್ತಮ ಶ್ರೇಷ್ಠವಾದ ಧರ್ಮ, ಅದು ಅನಿವಾರ್ಯ. ಅದು ನಿನ್ನ ಪ್ರಕೃತಿದತ್ತವಾಗಿ ಬಂದಿದೆ, ಅದು ಜನ್ಮಾಂತರದಿಂದ ಬಂದಿದೆ, ಎಷ್ಟೋ ಕರ್ಮಗಳ ಫಲಿತಾಂಶವಾಗಿ ಬಂದಿದೆ. ನೀನು ಅದನ್ನು ಮಾಡಲೇಬೇಕಾದದ್ದು ಅರ್ಜುನ. ನೀನು ಈಗ ಕ್ಷತ್ರಿಯ ಧರ್ಮ ನಿನ್ನ ಸ್ವಧರ್ಮ. ನೀನು ಯುದ್ಧ ಮಾಡುವುದು ನಿನ್ನ ಧರ್ಮ, ನೀನು ಯುದ್ಧ ಮಾಡಲೇಬೇಕು. ನೀನು ಕ್ಷತ್ರಿಯರೆಲ್ಲ ಯುದ್ಧ ಮಾಡಬೇಕಾ? ಇಲ್ಲ, ಹಾಗೆ ಅಂತಲ್ಲ. ಇಲ್ಲಿ ಇದಕ್ಕೂ ಕೂಡ ಇದೆ. ನೀನು ಯುದ್ಧ ಮಾಡೋದನ್ನ ಬಿಟ್ಟು ಸನ್ಯಾಸ ತಗೊಳ್ತೀನಿ ಅಂತ ಹೋಗ್ತಾ ಇದೆಯಾ, ಎಲ್ಲವನ್ನ ಬಿಟ್ಟು ನಾನು ಹೋಗ್ತೀನಿ ಕಾಡಿಗೆ ಅಂತ ಇದೆಯಾ. ಈ ಸನ್ಯಾಸ ಅನ್ನೋದು ಕೂಡ ಬ್ರಾಹ್ಮಣನಿಗೆ ಅದು ಧರ್ಮ. ಎಲ್ಲ ಬ್ರಾಹ್ಮಣರಿಗೂ ಹಾಗೆ ಅಂತ ಅಲ್ಲ. ಯಾರಿಗೆ ಆಂತರ್ಯದಲ್ಲಿ ಒಂದು ವಿರಕ್ತಿ ತಾನಾಗ್ತಾನೆ ಉಂಟಾಗುತ್ತೋ, ಯಾರಿಗೆ ನಿರಂತರವಾಗಿ ನಿರ್ಮದವಿರುತ್ತೋ, ಅಹಂಕಾರವಿಲ್ಲವೋ, ಅವನದನ್ನ ಮಾಯೆಯನ್ನು ತಿಳ್ಕೊಂಡಿರ್ತಾನೋ, ಅದನ್ನು ಬಿಟ್ಟು ಹೋಗಿರುತ್ತೋ, ಜಗತ್ತಿನ ಒಂದು ಭೋಗದಲ್ಲಿ ತಾನು ಒಂದು ರೀತಿ ಜಿಗುಪ್ಸೆ ಬಂದಿದೆಯೋ ವಿವೇಕದಿಂದ, ಅಂಥವನಿಗೆ ಒಂದು ಪ್ರಜ್ಞೆ ಮೂಡಿ ಅವನಿಗೆ ಆತ್ಮದ ಅರಿವಾಗಿ ಆತ್ಮಚಿಂತನೆಯಿಂದ ಅವನಿಗೆ ವಿವೇಕ ಬಂದು ವೈರಾಗ್ಯ ಉಂಟಾಗಿರುತ್ತೆ. ಅವನು ಸನ್ಯಾಸಿ ಆಗಬೇಕು. ನಿನ್ನ ಧರ್ಮವನ್ನು ನೀನು ಮಾಡು. ನಾನು ಈ ಧರ್ಮ ಬೇಡ ನನಗೆ, ನಾನು ಅವರ ಧರ್ಮ, ಅವ್ರ ಹೊರಗಡೆಯಿಂದ ನೋಡಿ ಆ ಧರ್ಮವನ್ನು ನಾನು ಮಾಡ್ತೀನಿ ಅಂತ ಹೋದಾಗ ನಿನ್ನ ಧರ್ಮ ನೀನು ಮಾಡೋಕ್ಕಿಂತ ಅದನ್ನು ಚೆನ್ನಾಗಿ ಮಾಡಬಹುದು. ಆದರೂ ಕೂಡ ನಿನ್ನ ಧರ್ಮ ನೀನು ಸ್ವಲ್ಪ ಹಾಗೆ ಹೀಗೆ ಮಾಡಿದ್ರೂ ಕೂಡ ನಿನ್ನ ಧರ್ಮವೇ ನಿನಗೆ ಶ್ರೇಷ್ಠ. ಅದರಲ್ಲೇ ನೀನು ಬೆಳೆಯೋಕ್ಕೆ ಸಾಧ್ಯ. ನೀನು ಹಾಗೆ ಮಾಡೋಕ್ಕಾಗಲ್ಲ. ವಿಶ್ವಾಮಿತ್ರ ಮಾಡ್ದ, ಅವನಿಗೆ ಹಠದಿಂದ ಮಾಡ್ದ, ಅವನಿಗೆ ದೊಡ್ಡ ನಮಸ್ಕಾರ. ಆದರೆ ನಿನಗೆ ನಿನ್ನ ಸ್ವಭಾವ ರಚನೆ ಯಾವ ರೀತಿಯಾಗಿದೆಯೋ ಆ ರೀತಿ ಮಾಡಬೇಕಾಗತ್ತೆ. ನಾವು ಯಾರದೋ ಥರ ಇರೋಕ್ಕಾಗಲ್ಲ. ನಮ್ಮ ಸ್ವಭಾವ ಏನು ಹಾಗೇ ಇರೋಕ್ಕಾಗೋದು. ಇಲ್ಲೇನಾದ್ರೂ ಸರಿ ಮಾಡ್ಕೊಳ್ಬೇಕೇ ಹೊರತು ಜನ್ಮಾಂತರದಿಂದ ಅಲ್ಲೇನೂ ಮಾಡೋಕ್ಕಾಗಲ್ಲ. ಇದನ್ನು ಸ್ಪಷ್ಟವಾಗಿ ಹೇಳ್ತಾನೆ. ನೀನು ಹೀಗೆ ಇದನ್ನು ಅಲ್ಲಿಂದನೇ ನೀನು ಮಾಡಬೇಕಾಗತ್ತೆ. ನಿನ್ನ ಧರ್ಮವನ್ನು ನೀನು ಪರಿಪಾಲನೆ ಮಾಡಲೇಬೇಕು. ಹೀಗೆ ನೋಡಿದಾಗ ಸ್ವಧರ್ಮ ಅಂದರೆ ಏನು ಅನ್ನೋ ಪ್ರಶ್ನೆ ಬರುತ್ತೆ. ಸ್ವಧರ್ಮ ಅಂದರೆ ಏನು ಅನ್ನೋ ಪ್ರಶ್ನೆ ಬಂದಾಗ ನಮಗೆ 3 ಗುಣಗಳಿದೆ. ಅದರಲ್ಲಿ ಜ್ಞಾಪಕ ಇಟ್ಕೋಬೇಕು. ಸ್ವಧರ್ಮದಲ್ಲಿ 3 ಗುಣ ಇದೆ. ಅದು ಪ್ರಕೃತಿಯಿಂದ ಅದು ಬಂದಿರೋದ್ರಿಂದ ಅಲ್ಲಿ ನಮಗೆ ಆ ಧರ್ಮ ಅನ್ನೋದು ಸಹಾಯ ಮಾಡುತ್ತೆ. ಪ್ರಕೃತಿನೇ ನಮಗೆ ಸಹಾಯ ಮಾಡುತ್ತೆ. ಪ್ರಕೃತಿ ಸಹಾಯ ಮಾಡಿದಾಗ ಪ್ರಕೃತಿನೇ ಬೆಂಬಲವನ್ನು ಕೊಡ್ತಾಳೆ. ಆ ಕೆಲಸ ಸುಲಭವಾಗುತ್ತೆ. ಆ ಕೆಲಸ ಸುಲಭ. ಅದಕ್ಕೆ ಕಾರ್ಯ ಸೌಲಭ್ಯ ಆ ಸ್ವಧರ್ಮದ ಗುಣ ಅಂತ ಹೇಳ್ತಾರೆ. ಕಾರ್ಯ ಸೌಲಭ್ಯ. ಎರಡನೇದು, ಯಾವಾಗ ಸುಲಭವಾಗುತ್ತೆ
ನಾವು ಅದನ್ನು ಬೇಗ ಮಾಡ್ತೀವಿ, ಚೆನ್ನಾಗಿ ಮಾಡ್ತೀವಿ, ಬೇಗ ಮಾಡ್ತೀವಿ, ಫಲವೂ ಕೂಡ ಬೇಗ ಸಿಗುತ್ತೆ. ಇದಕ್ಕೆ ಏನು ಹೇಳ್ತೀವಿ, ಫಲ ಅದಕ್ಕೆ ಬರೋದ್ರಿಂದ ಅದು ಫಲಿತಾಂಶ ಚೆನ್ನಾಗಿ ಆಗೋದ್ರಿಂದ, ಬೇಗ ಆಗೋದ್ರಿಂದ ಪ್ರತಿಫಲ ಬಾಹುಳ್ಯ, ಪ್ರತಿಫಲ ಬಾಹುಳ್ಯ ಅಂತ ಇದಕ್ಕೆ ಕರೀತಾರೆ. ಇದು ಎರಡನೇ ಗುಣ. ಒಂದು ಕಾರ್ಯದಲ್ಲಿ ಒಂದು ಸೌಲಭ್ಯ ಉಂಟಾಗುವುದು ಮೊದಲನೇ ಗುಣ, ಕಾರ್ಯ ಸೌಲಭ್ಯ. ಎರಡನೇದು ಪ್ರತಿಫಲ ಬಾಹುಳ್ಯ, ಎರಡನೇ ಗುಣ. ಯಾವಾಗ ನಾವು ನಮ್ಮ ಸ್ವಭಾವದಿಂದ ಕೆಲಸ ಮಾಡ್ತೀವಿ ಅದು ಲೋಕಕ್ಕೆ ಉಪಯೋಗ ಆಗುತ್ತೆ, ಲೋಕೋಪಯೋಗಾದಿತ್ಯ ಅನ್ನೋದು ಮೂರನೇ ಗುಣ. ನಮ್ಮ ಸ್ವಭಾವದಿಂದ ಲೋಕಕ್ಕೆ ಉಪಯೋಗ ಆಗುವಂಥ ಕೆಲಸಗಳು ಆದಾಗ ನಮ್ಮ ಒಳಗಡೆ ಇರುವ ಸ್ವಭಾವ ಇನ್ನೂ ಬಲಿಷ್ಠವಾಗಿ ಚೆನ್ನಾಗಿ ಬೆಳೆಯುತ್ತೆ. ಪ್ರಕೃತಿ ಸಹಾಯ ಮಾಡೋದ್ರಿಂದ, ಸಹಜವಾಗಿ ನಮ್ಮಲ್ಲಿ ಅದು ಆಲ್ರೆಡಿ ಇರೋದ್ರಿಂದ ಅದನ್ನು ಪೋಷಣೆ ಮಾಡಿ ಅದು ಎಲ್ಲರಿಗೂ ಸಿಗೋ ಹಾಗೆ ಮಾಡೋದು ಇದೆಯಲ್ಲ, ಅದು ಈ ಮೂರು ಗುಣಗಳು ಸ್ವಧರ್ಮದಲ್ಲಿ ಇದೆ. ಇಲ್ಲಿ ಅರ್ಜುನನ ಪ್ರಶ್ನೆ ಪ್ರಕಾರ ಅರ್ಜುನ ಹೇಳ್ತಾನೆ, ನಾನು ಒಳ್ಳೆ ಉದ್ದೇಶದಿಂದಲೇ ಮಾಡ್ತಾ ಇದ್ರೂ ಕೂಡ ನೀನು ಪಾಪದ ಭಯ ನನಗೆ ಬರ್ತಾ ಇದೆ. ಪಾಪ ಯಾತಕ್ಕೆ ಬರುತ್ತೆ? ಪಾಪ ಯಾತಕ್ಕೆ ಸುತ್ಕೊಂಡು ಬರುತ್ತೆ? ಉದ್ದೇಶ ಒಳ್ಳೆಯದೇ ಆಗಿದೆ, ಆದರೆ ಪಾಪ ಯಾಕೆ ಬರುತ್ತೆ? ಕಾಮ ಏಷ, ಕ್ರೋಧ ಏಷ, ಇದರಲ್ಲಿ ಆ ಒಂದು ರಜೋಗುಣ ಸಮುದ್ಭವ ಅನ್ನೋದರಲ್ಲಿ ಚೆನ್ನಾಗಿ ಕ್ಲಿಯರ್ ಆಗಿ ಕೃಷ್ಣ ಹೇಳಿದ್ದಾನೆ. ಏನಂದರೆ ಕಾಮ ಅಂದಾಗ ಇಚ್ಛಾಶಕ್ತಿ, ಕಾಮವೇ ಇಡೀ ವಿಶ್ವದ ಒಂದು ಸೃಷ್ಟಿಗೆ ಕಾರಣ. ಕಾಮ ಬೀಜ ಅಂತೀವಿ, ಅದು ಸೃಷ್ಟಿ ಆಗಿರೋದೇ ಆ ಪ್ರೇರಣೆಯಿಂದ. ಕಾಮ ಬೀಜವೇ ಪ್ರೇರಣೆ ಅಂತ ಹೇಳ್ತೀವಿ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಕಾಮ ಬೀಜ ಅನ್ನೋದು ಇದ್ದೇ ಇದೆ. ಆದರೆ ಎಲ್ಲಿವರೆಗೆ ನಾವು ಆ ಕಾಮ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಲ್ಲ ಸರಿಯಾಗಿ, ಆಗ ಅದು ಪೆರಿಫೆರಲ್ ಲೇಯರ್ನಲ್ಲಿ ಕಾಮವನ್ನು ನಾವು ಯಾವ ರೀತಿ ನೋಡ್ತೀವಿ? ಕಾಮ ಅಂದಾಗ ಆಸೆ ಅಂತ ನೋಡ್ತೀವಿ. ಆಸೆ, ಗ್ರೀಡಿನೆಸ್ ಅದರಿಂದನೇ ಬರೋದು, ಅದರಿಂದನೇ ನಾವು ಸಿಕ್ಕಾಕೊಳ್ಳೋದು ಸಂಸಾರದಲ್ಲಿ. ಆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ಯಾರು ಗುಣದ ಮೂಲವೇ ಒಂದು ಕಾಮ ಬೀಜ. ಆ ಆಸೆಗಳಿಂದಲೇ ಎಲ್ಲವೂ ಬರೋದು. ಎಲ್ಲ ಗುಣಗಳು ತಾನಾಗ್ತಾನೆ ಒಂದರಿಂದ ಒಂದು ಜನಿತವಾಗಿ ಬರುತ್ತೆ. ಆದರೆ ಕಣ್ಣಿಗೆ ಕಾಣೋದು ಕ್ರೋಧ ಅಂತ ನಾನು ಹೇಳಿದ್ದೀನಿ. ಯಾವಾಗಲೂ ಕಾಮದಿಂದ ಕಾಮ ಕ್ರೋಧಾದಿಗಳು ಅಂದ್ಬಿಡ್ತೀವಿ. ಕಾಮ ಮೊದಲನೇದು, ಕ್ರೋಧ ಕೊನೆಯದು. ಕ್ರೋಧ ಇಸ್ ಎನ್ ಎಕ್ಸ್ಪ್ರೆಷನ್ ಆಫ್ ದ ಡಿಸೈರ್, ಡೀಪ್ ಡಿಸೈರ್, ಆ ಮನಸ್ಸಿನ ಒಂದು ಆಸೆ. ಆ ಕಾಮ ಅನ್ನೋದು ಏನಿದೆ, ಆ ಕಾಮ ಪೆರಿಫೆರಲ್ ಲೇಯರ್ನಲ್ಲಿ ಇದ್ದಾಗ ಇಂದ್ರಿಯಗಳನ್ನು ಅದು ಕೆರಳಿಸುತ್ತೆ. ಕಾಮ ಪಂಚ ಇಂದ್ರಿಯಗಳನ್ನು ಕೆರಳಿಸುತ್ತೆ ಆ ಕಾಮ ಅನ್ನೋದು. ಇಂದ್ರಿಯಗಳನ್ನು ಕೆರಳಿಸುತ್ತೆ. ಇಂದ್ರಿಯ ಕೆರಳಿದಾಗ ಮನಸ್ಸು ಕೆರಳುತ್ತೆ. ಯಾಕೆಂದರೆ ಮನಸ್ಸು ಹೊರಮುಖವಾಗಿರುತ್ತೆ. ಅದು ಕೂಡ ಪೆರಿಫೆರಿ ಮೈಂಡ್. ಅದು ಯಾರು ಒಳಗೆ ಹೋಗಿಲ್ಲ, ಯಾರು ಆಂತರ್ಯದ ಶಕ್ತಿಯನ್ನು ಅರಿತುಕೊಂಡಿಲ್ಲ, ಆಗ ಇಂದ್ರಿಯಗಳ ಜೊತೆಗೆ ಮನಸ್ಸು ಹೊರಮುಖವಾಗಿರೋದ್ರಿಂದ ಮನಸ್ಸು ಕೆರಳುತ್ತೆ. ಆ ಮನಸ್ಸು ಹೆಚ್ಚು ಕೆರಳಿದಾಗ ಬುದ್ಧಿ ದೃಷ್ಟಿ ತಪ್ಪುತ್ತೆ, ಬುದ್ಧಿ ಮಂಕಾಗುತ್ತೆ, ಬುದ್ಧಿ ಭ್ರಮಣೆಯಾಗುತ್ತೆ, ಕುರುಡಾಗುತ್ತೆ ಬುದ್ಧಿ. ಆ ಕುರುಡಾದ ತಕ್ಷಣ ಆ ಟೈಮ್ನಲ್ಲೇ ಮನುಷ್ಯ ತನ್ನನ್ನು ತಾನು ಗಮನಿಸ್ಕೊಳ್ಬೇಕಾದಿರೋದು. ಬುದ್ಧಿ ಕೆಟ್ಟು ಬಿಟ್ರೆ ಕುಲನಾಶ ಅಂತ ಹೇಳ್ತಾರೆ. ಬುದ್ಧಿ ಕೆಡಬಾರ್ದು. ಆ ಬುದ್ಧಿಯಲ್ಲಿ ಯಾವಾಗ ಸಮತೋಲನ ತಪ್ಪೋಯ್ತು, ಯಾವಾಗ ಅದು ಮನಸ್ಸಿಗೆ ದಾಸನಾಗ್ಬಿಡ್ತು, ಇಂದ್ರಿಯಗಳಿಂದ ಬುದ್ಧಿ ಓಡ್ತು, ಆಗ ನಾವು ಬಿದ್ದಾಗೆ ಲೆಕ್ಕ ಜೀವನದಲ್ಲಿ. ಅದಕ್ಕೆ ನಮಗೆ ಚಿಂತನ ಶಕ್ತಿ ಪರಮಾತ್ಮ ಕೊಟ್ಟಿದ್ದಾನೆ ಮನುಷ್ಯನಿಗೆ. ಪ್ರತಿಯೊಂದು ಜನ್ಮದಲ್ಲೂ ಈ ಬುದ್ಧಿಯ ಪರೀಕ್ಷೆ ಇದ್ದೇ ಇದೆ. ಈ ಬುದ್ಧಿ ಅನ್ನೋದು ಬಹಳ ದೊಡ್ಡ ಒಂದು ಪಾತ್ರವನ್ನು ತೆಗೆದುಕೊಳ್ಳುತ್ತೆ. ಈ ಬುದ್ಧಿಯಲ್ಲಿ ನಮಗೆ ಜಾಗೃತರಾಗಬೇಕು. ನಾವು ಜಾಗೃತರಾದಾಗ ನಾವು ಅಹಂಕಾರವನ್ನು, ಮಾಯೆಯನ್ನು ಬಿಡಬಹುದು. ಇಲ್ಲೇ ಸಾವಾಗಬೇಕು, ಅಹಂಕಾರದ ಸಾವು. ಪ್ರತಿ ಸತಿ ನಮಗೆ ಅರಿವಾದಾಗಲೂ ಕೂಡ ಮಾಯೆಯ, ಅಹಂಕಾರದ ಸಾವಾದಾಗ ಬುದ್ಧಿ ಪ್ರಚೋದನೆಯಾಗಿ ಒಳಮುಖವಾಗಿ ಆತ್ಮದಲ್ಲಿರುವಂತಹ ಆ ಜೀವದ ಸತ್ವವನ್ನು ಬುದ್ಧಿ ತಿಳ್ಕೊಂಡು ಅದನ್ನು ಎಬ್ಬಿಸಿ ನಿಲ್ಲಿಸುತ್ತೆ. ಇಲ್ಲದೆ ಇದ್ರೆ ಈ ಕಾಮಕ್ರೋಧಾದಿಗಳು ಸುಮ್ಮನೆ ಬಿಡೋದಿಲ್ಲ. ಕಾಮ ಕ್ರೋಧಾದಿಗಳೆಲ್ಲ ಇವೆಲ್ಲವೂ ಕೂಡ ವಂಶ ಪರಂಪರೆಯಿಂದ ವಂಶ ಇದಕ್ಕಾಗಿ ಇದರಿಂದ ಬಂದಿರೋದು. ಸಾಮಾನ್ಯವಾದದ್ದಲ್ಲ ಅದು. ಕಾಮಕ್ರೋಧಾದಿಗಳು ವಂಶಾನುಗತವಾಗಿ ಬಂದಿದೆ.
ವಂಶಾನುಗತವಾಗಿ ಬಂದಿದೆ ಅಂದರೆ ನಮ್ಮ ಕರ್ಮದ ಅದು ಒಂದು ಶೇಷ, ಕರ್ಮದ ವಾಸನೆ ಅದರಲ್ಲಿ ಇದೆ. ಯಾವುದೋ ಜನ್ಮದ ಕರ್ಮದಿಂದ ಅದನ್ನು ನಾವು ಬೆಳೆಸ್ಕೊಂಡು ಬಂದ್ಬಿಟ್ಟಿದ್ದೀವಿ. ವಂಶ ಅಂದಾಗೇನು? ಸಂಬಂಧಗಳು, ಮಿತ್ರ, ಬಂಧು, ಸಮಾಜ, ಪರಿವಾರ, ನಿನ್ನಲ್ಲಿ ಬರುವಂತಹ ಪರಿಸರ ಎಲ್ಲವೂ ಅದಕ್ಕೆ ಬರುತ್ತೆ. ಅವೆಲ್ಲವೂ ಕೂಡ ನಿನ್ನ ಕರ್ಮದಿಂದಲೇ ಬರುವಂಥದ್ದು. ಎಲ್ಲವೂ ಕೂಡ ನಿನಗೆ ಒದಗಿ ಬರುವಂಥದ್ದಷ್ಟೂ ಅದೇನೇನೆ. ಎಲ್ಲವೂ ಜನ್ಮಾಂತರದ್ದು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅಂತ 6 ಯಾಕೆ ಹೇಳ್ತಾರೆ ಅಂದರೆ 6 ಸಂಖ್ಯೆಯ ಒಂದು ಜನ್ಮ. 6 ಜನ್ಮದಿಂದ 7ನೇ ಜನ್ಮಕ್ಕೆ ಬರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಇದು ನಮ್ಮ ಜನ್ಮ 7ನೇದೋ ಏನೋ ಗೊತ್ತಿಲ್ಲ, ಪರೀಕ್ಷೆ ಜಾಸ್ತಿ 7ನೇ ಜನ್ಮದಲ್ಲಿ. 6 ಜನ್ಮದಲ್ಲಿ 6 ಸಂಖ್ಯೆಯ ಜನ್ಮದಿಂದ 6 ಗುಣಗಳು ಕೆಲಸ ಮಾಡಿಕೊಂಡು ಅದರ ಕರ್ಮ 7ನೇ ಜನ್ಮದಲ್ಲಿ ಬಹಳ ಪರೀಕ್ಷೆಗಳಾಗುತ್ತೆ. 7 ಬಹಳ ಒಂದು ಶ್ರೇಷ್ಠವಾದ ಸಂಖ್ಯೆ. ಅದಕ್ಕೆ ನಾವು ಹೇಳ್ತೀವಿ 7 ಜನ್ಮದ್ದು ಅಂತ ಹೇಳ್ತೀವಿ. ಅದು 7 ಜನ್ಮದ್ದು ಅಂತ ಹೇಳ್ತೀವಿ. ಜನ್ಮಕ್ಕೆ ಹತ್ತಿದ್ದು ಅಂತ ಹೇಳ್ತೀವಿ. ಹತ್ಕೊಂಡು ಬಂದಿದೆ, 7 ಜನ್ಮಕ್ಕೆ ಹತ್ಕೊಂಡು ಬಂದಿದೆ. ಈ ರೀತಿ ಮಾತಾಡೋದು ಯಾಕೆ ಅಂದರೆ ಆ 7ನೇ ಜನ್ಮಕ್ಕೆ ಪರೀಕ್ಷೆ. ಅದಕ್ಕೆ ನಾವು ಪ್ರತಿಯೊಂದು ಘಳಿಗೆಯೂ ಕೂಡ ಆ 7ನೇ ವಾರ ಶನಿ ಅಂತ ಹೇಳ್ತೀವಿ. ಹೊಸ ಸೂರ್ಯ ಹುಟ್ಟೋದಕ್ಕೆ ಭಾನುವಾರದ ದಿವಸ 7 ವಾರಗಳು ಕೂಡ ಅಂದರೆ 7 ನಿಮಿಷಗಳು ಮುಖ್ಯ, 7 ಮಾಸಗಳು ಮುಖ್ಯ, 7 ವರ್ಷಗಳು ಮುಖ್ಯ. ಹಾಗೆ 7ರ ಸಂಖ್ಯೆ ಎಲ್ಲವೂ ಮುಖ್ಯವೇ ಆಗುತ್ತೆ. ಅಷ್ಟೊಂದು ಪ್ರಬಲವಾಗಿದೆ ಈ ಕರ್ಮಗಳೆಲ್ಲ. ಇಷ್ಟಾದರೂ ಕೂಡ ನಾವು ತಿಳ್ಕೋಬೇಕು, ಇದಕ್ಕಿಂತ ಒಂದು ಪ್ರಬಲವಾದದ್ದು, ಬಹಳ ಬಲಯುತವಾದದ್ದು ಒಂದು ಶಕ್ತಿ ನಮ್ಮಲ್ಲಿ ಇದೆ. ಅದು ಬುದ್ಧಿಯ ಹಿಂದೆ ಕಾಣದೆ ಅದು ಬಹಳ ಗೋಪ್ಯವಾಗಿ ಅದು ಒಳಗಡೆ ಆತ್ಮದ ಜೀವದ ಒಳಗೆ ಅದು ಸತ್ವಶಕ್ತಿ ಸೇರ್ಕೊಂಡ್ಬಿಟ್ಟಿದೆ. ಇವೆಲ್ಲದರ ಒಳಗೆ ಅದು ಇದ್ದೇ ಇದೆ, ಆದರೆ ಅದನ್ನು ನಿದ್ದೆ ಮಾಡ್ತಾ ಇದೆ. ಯಾವ ಜನ್ಮದಲ್ಲಿ ನಾವು ಆ ಬುದ್ಧಿಯ ಒಳಗಿರುವಂತಹ ಸತ್ವವನ್ನು ಎಬ್ಬಿಸ್ತೀವೋ ಆ ಜನ್ಮ ಸಾರ್ಥಕ ಜನ್ಮ ಆಗುತ್ತೆ. ಈ ಕಾಮ ಕ್ರೋಧಾದಿಗಳು ಇದ್ದೇ ಇದೆ. ಅದು ಜನ್ಮಾಂತರದಲ್ಲಿ ಇದ್ರೂ ಕೂಡ, ಇಷ್ಟು ಪ್ರಬಲವಾಗಿದ್ರೂ ಕೂಡ ಅದು ನಮ್ಮ ಮೇಲೆ ಪರಿಣಾಮ ಬೀರದೇ ಇರೋ ಹಾಗೆ ನಾವು ಎಚ್ಚರವಾಗಿದ್ದರೆ, ಬುದ್ಧಿ ಎಚ್ಚರವಾಗಿದ್ದರೆ ಆ ಸತ್ವವನ್ನು ಜಾಗೃತಗೊಳಿಸಬಹುದು. ನಾವಿವಾಗ ನಲ್ಲಿನಲ್ಲಿ ನೀರು ಬಿಟ್ಟಾಗ ನೀರು ಬರದೇ ಇದ್ದರೆ ನಾವು ಯೋಚನೆ ಮಾಡೋದಿಲ್ಲ. ಯಾಕೆಂದರೆ ಟ್ಯಾಂಕಲ್ಲಿ ನೀರಿದೆ ಅಂತ ಗೊತ್ತು ನಮಗೆ, ರೆಸರ್ವಾಯರ್ ತುಂಬಿದೆ ಅಂತ ಗೊತ್ತು. ಅಕಸ್ಮಾತ್ ಟ್ಯಾಂಕ್ ಖಾಲಿ ಆದ್ರೂ ಬೋರ್ವೆಲ್ಲಲ್ಲಿ ನೀರಿದೆ ಅಂತ ಗೊತ್ತಿದ್ದಾಗ ನಮಗೆ ಯಾವ ಭಯವೂ ಇರೋದಿಲ್ಲ, ನಮಗೆ ನಂಬಿಕೆ ಇರುತ್ತೆ. ಹಾಗೆ ಆ ಶಕ್ತಿ ಒಂದು ಇದೆ, ಅಪಾರವಾದ ಗುಪ್ತವಾದ ಶಕ್ತಿ ಒಂದು ರಾಶಿಯೇ ಇದೆ. ಅದು ನಿರಂತರವಾಗಿ ನಾವು ಸ್ಮರಣೆ ಮಾಡ್ಕೊಳ್ತಾ ಇರಬೇಕು. ಆತ್ಮಸ್ಮರಣೆ ಅಂತ ಹೇಳ್ತಾರೆ. ಆತ್ಮಸ್ಮರಣೆ ಮಾಡ್ತಾ ಇರಬೇಕು, ನಿರಂತರವಾಗಿ ಬ್ರಹ್ಮಸ್ಮರಣೆ ಮಾಡ್ತಾ ಇರಬೇಕು. ಆ ಬ್ರಹ್ಮ ಅನ್ನೋದು, ಆತ್ಮ ಅನ್ನೋದೇ ಬಹಳ ದೊಡ್ಡ ರಾಶಿ ಶಕ್ತಿ ನಮ್ಮಲ್ಲಿದೆ. ಅದರ ಮುಂದೆ ಇದ್ಯಾವುದೂ ಇಲ್ಲ. ಆದರೆ ಏನಾಗಿದೆ, ಈ ಕಾಮ ಕ್ರೋಧಾದಿಗಳ ರೂಪ ರಜಸ್ಸು ತಮಸ್ಸಿನ ರೂಪ. ಈ ರಜಸ್ ತಮಸ್ಸು ಗುಣದ ಭಾರದಿಂದ ನಾವು ಯಾವತ್ತೂ ಪ್ರಯತ್ನ ಪಟ್ಟಿಲ್ಲ ಒಳಗಿಂದ ಎತ್ತೋಕ್ಕೆ. ಅದು ಹಾಗೆ ನಿದ್ರೆ ಮಾಡ್ತಾ ಇದೆ. ಇದರ ಭಾರದಿಂದ ಒಳಗಡೆ ಆ ಶಕ್ತಿ ಕುಸಿದುಬಿಟ್ಟಿದೆ. ಯಾವಾಗ ನಾವು ಸ್ವಲ್ಪ ಎಚ್ಚರವಾಗಿ ಅದನ್ನು ಎಬ್ಬಿಸ್ತೀವೋ ಆಗ ಒಳಗಿಂದ ಅದು ಉದ್ರೇಕಗೊಳಿಸೋದು ಅಂತಾರೆ. ಅದನ್ನು ಯೋಗಾಭ್ಯಾಸದಿಂದ ಗುರು ಸನ್ನಿಧಾನದಲ್ಲಿ ಕಲಿತು ಅದನ್ನು ಉದ್ರೇಕಗೊಳಿಸಿದಾಗ ನಮ್ಮ ಬುದ್ಧಿ ಕೂಡ ಚುರುಕಾಗುತ್ತೆ. ಧಿಯೋ ಯೋನ ಪ್ರಚೋದಿತ ಬುದ್ಧಿಯಿಂದ ನಮ್ಮ ಮನಸ್ಸನ್ನು ಸಂಪೂರ್ಣ ಆ ಬುದ್ಧಿ ಹತೋಟಿನಲ್ಲಿ ಇಟ್ಕೊಂಡು, ಇಂದ್ರಿಯಗಳನ್ನು ಹತೋಟಿನಲ್ಲಿ ಇಟ್ಕೊಂಡಾಗ ಇಂದ್ರಿಯ ನಿಗ್ರಹ ಪ್ರಾಪ್ತವಾಗುತ್ತೆ. ಆ ಇಂದ್ರಿಯಗಳಲ್ಲಿರುವಂತಹ ಆ ಒಂದು ತಾಪವನ್ನು, ಅದರ ಒಂದು ಕೆರಳಿರೋ ಇಂದ್ರಿಯನ್ನು ಶಮನ ಮಾಡೋದಕ್ಕೂ ಮತ್ತು ಇಂದ್ರಿಯಗಳಿಂದ ಎದ್ದಂತಹ ಒಂದು ಆ ಕಾವು ಏನಿರುತ್ತೆ ಅದನ್ನು ಶಮನ ಮಾಡೋದಕ್ಕೂ ಕೂಡ, ಆ ಶತ್ರುವಾದ ಕಾಮವನ್ನು ಓಡಿಸೋದಕ್ಕೂ ಕೂಡ ನಮಗೆ ವಿವೇಕ ಉಂಟಾಗತ್ತೆ. ಆ ವಿವೇಕ ಜ್ಞಾನದಲ್ಲಿ ಪಾಪ ಪುಣ್ಯಗಳ ವಿವೇಕ ಬಂದಾಗ ನಾವು ಇದನ್ನು ಮೆಟ್ಟಿ ನಿಲ್ಲಬಹುದು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಕೃಷ್ಣ ಹೇಳಿದ್ದಾನೆ. ಮುಂದೆ ಇದನ್ನು ನಾನು ಯಾವ ರೀತಿ ಇದನ್ನು ತಗೊಂಡು ಹೋಗ್ತೀನಿ ಅನ್ನೋದನ್ನು ಮುಂದಿನ ಎಪಿಸೋಡಲ್ಲಿ ಹೇಳ್ತೀನಿ.